ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ನದರ್ ಕಾರ್ನರಿಂಗಲ್ಲಿ ಟೀಸನ್ ಬ್ಯಾಡ್ಮಿಂಟನ್ ತನಕ ಸಿಗ್ಬೋದು. ಸೊ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಮೇಲೆ ನಾನು ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ನದರ್ ವಿಡಿಯೋ. ಇವತ್ತಿನ ವಿಡಿಯೋ ಏನಂದರೆ, ಏನಪ್ಪ ಸಡನ್ನಾಗಿ ಗಾಡಿ ಚೇಂಜ್ ಆಗಿದೆ ಅಂತ ನೆನೆಸ್ಕೊತಾ ಇರ್ಬೋದು ನೀವು. ಎಸ್, ನೀವೇನೋ ನಮ್ಮ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಓಲಾ ಡೆಲಿವರಿದು ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸೊ ಓಲಾ S1 Pro Gen 2ನ ತೊಗೊಂಡಿದ್ವಿ. ಸೊ ಇವತ್ತು ಇದನ್ನ ಏನು ಮಾಡ್ತೀನಿ ಅಂದರೆ, ಈ ಗಾಡಿದು ರೇಂಜ್ ಟೆಸ್ಟು. ಸೊ 100% ತನಕ ಫುಲ್ ಚಾರ್ಜ್ ಮಾಡಿದ್ದೀನಿ. ಸೊ ಇದನ್ನು ಬಂದ್ಬಿಟ್ಟು ನಾನು ಈಕೋ ಮತ್ತು ನಾರ್ಮಲ್ ಮೋಡಲ್ಲಿ ಪ್ಲೇ ಮಾಡ್ತೀನಿ. ಸೊ ಎಷ್ಟು ರೇಂಜ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಚಾನಲ್ನ ನೀವೇನೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. ಹೊಸ ಕಂಟೆಂಟು ಈ ವಿಡಿಯೋದಲ್ಲೂ ಬರ್ತಾ ಇರುತ್ತೆ, ಅದರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈಗ ನ್ಯಾವಿಗೇಷನ್ ಹಾಕಿದ್ದೀನಿ. ನಾವು ಈಗ JP ನಗರ ತನಕ ಹೋಗಬೇಕಾಗಿದೆ, ಆಫೀಸ್ ಕೆಲಸ. ಸೊ ಅಲ್ಲಿಂದ ನಾವು ಕೆಂಗೇರಿಗೆ ಹೋಗ್ತೀವಿ. ಸೊ ಇವತ್ತು ಒಂದು ಫುಲ್ ರೇಂಜ್ ಟೆಸ್ಟ್ ನಡೆಯುತ್ತೆ. ಮನೆಯಿಂದ ಸ್ಟಾರ್ಟ್ ಮಾಡಿರೋ ಕಿಲೋಮೀಟ್ರ್ ಬಂದುಬಿಟ್ಟು 102 ಕಿಲೋಮೀಟ್ರ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 100 ಕಿಲೋಮೀಟರ್ಸ್ ಮುಗಿಸ್ಬಿಟ್ಟಿದ್ದೀನಿ ಗೈಸ್ ಈ ಗಾಡಿಯಲ್ಲಿ. ಎಸ್, ಸೊ 102 ಇತ್ತು ಟ್ರಿಪ್ ನಮ್ಮದು. ಸೊ ಬನ್ನಿ ನೋಡೋಣ. ನೀವೇನೋ ಓಲಾ ಈಸ್ಕೊಳ್ಬೇಕಂತ ಪ್ಲ್ಯಾನ್ ಇದ್ದರೆ ಎಷ್ಟು ಮೈಲೇಜ್ ಬರ್ತಾಯಿದೆ. ಆ್ಯಕ್ಚುಲಿ Gen 2 ಮೈಲೇಜ್ ಬಂದುಬಿಟ್ಟು ಅವರು ರೇಂಜ್ ಎಷ್ಟು ಹೇಳಿದ್ದಾರೆ ಅಂದರೆ 195 ಅಂತ ಹೇಳ್ಬಿಟ್ಟು IDC ಅಂತ ಹಾಕಿದ್ದಾರೆ. ಬಟ್ ಟ್ರೂ ರೇಂಜಲ್ಲಿ ಬಂದುಬಿಟ್ಟು 160ಇಂದ 170 ತನಕ ಸಿಗ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಒಳ್ಳೆ ವಿಷಯ ಅಂದರೆ ರೀಜನ್ ಆಗುತ್ತೆ. ಸಪೋಸ್ ನೀವು ಇಲ್ಲಿ ಎಕ್ಬಿಟ್ಟು ಮತ್ತು ಇಲ್ಲಿಯ ಟೈಮಲ್ಲಿ ರೀಜನ್ ಮಾಡ್ಕೊಳ್ಬೋದು. ಆ್ಯಂಡ್ ಟ್ರಾಫಿಕಲ್ಲಿ ಬಂದುಬಿಟ್ಟು ಓಡಿಸೋ ಬ್ರೇಕ್ ಬದಲು ರೀಜನ್ ಆಪ್ಷನ್ ಯೂಸ್ ಮಾಡ್ತಾಯಿದ್ರೆ ಇಟ್ ಎಲ್ಪ್ಸ್ ಯು ಇನ್ ಗೇನಿಂಗ್ ಎಕ್ಸ್ಟ್ರಾ ಒಂದು 5 ಕಿಲೋಮೀಟ್ರ್ ಎಕ್ಸ್ಟ್ರಾ ಬರ್ಬೋದು ನಿಮಗೆ. ಬನ್ನಿ ನಾವು ಇವಾಗ ನಮ್ಮ ಪಾಟಿಗೆ ಗಾಡಿ ಓಡಿಸ್ಕೊಂಡು ಹೋಗೋಣ. ಸೊ ನೋಡ್ತಾ ಇದ್ದೀರಾ ಗೈಸ್, ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಮುಗ್ದಿದೆ. ಸೊ 93% ಬ್ಯಾಟ್ರಿ ಲೆಫ್ಟ್ ಇದೆ. ಸೊ 10 ಕಿಲೋಮೀಟರ್ಸ್ ಮುಗ್ದಿದೆ, ಅದಕ್ಕೆ 8% ಆಫ್ ಬ್ಯಾಟ್ರಿ ಯೂಸೇಜ್ ಆಗಿದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಇದು ಹೊಸ ಗಾಡಿ ಇರೋಕ್ಕೋಸ್ಕರ ಅದು ಆ ರೇಂಜ್ ಕೊಡ್ತಾ ಇದೆ. ಆ್ಯಂಡ್ ಮೋರ್ ಓವರ್ ನಾವು ಈಕೋದಲ್ಲೇ ಓಡಿಸ್ತಾ ಇದೀವಿ, ಅದೊಂದು. ಆ್ಯಂಡ್ ಇನ್ನೊಂದು ಏನಂದರೆ, ಇವತ್ತು ಟ್ರಾಫಿಕ್ ಇಲ್ಲ. ಸೊ ಟ್ರಾಫಿಕ್ ಇಲ್ಲ ಇರೋ ದಿನ ಎಲ್ಲ ಬಂದುಬಿಟ್ಟು ರೇಂಜ್ ಸ್ವಲ್ಪ ಡ್ರಾಪ್ ಆಗ್ತಾ ಇರುತ್ತೆ. ಆನ್ ಆ್ಯಂಡ್ ಆಫ್ ಗಾಡಿ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ಈಗ ನಾವು ಕೆಂಗೇರಿ ಹತ್ರ ಇದ್ದೀವಿ. ಸೊ ಎಷ್ಟು ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಅಂದರೆ 46 ಕಿಲೋಮೀಟರ್ಸ್ ಓಡಿಸಿದ್ದೀವಿ ಇವತ್ತು ಒಂದು ದಿನದಲ್ಲೇ. ಸೊ ಇದರಲ್ಲಿ ನಿಮಗೆ ರೈಡಲ್ಲಿ ತೋರಿಸ್ತೀನಿ ಯಾವುದು ಓಡಿಸಿದೆ ಅಂತ. ಮೇನಾಗಿ ಈಕೋದಲ್ಲಿ 42 ಕಿಲೋಮೀಟರ್ಸು, ನಾರ್ಮಲ್ ಒಂದು 2 ಕಿಲೋಮೀಟರ್ಸ್ ಓಡಿಸಿದೆ. ಅದು ಏನಕ್ಕೆ ಹೈವೇದಲ್ಲಿ ಬರ್ತಾವ. ಆ್ಯಂಡ್ ಸ್ಪೋರ್ಟ್ಸಲ್ಲಿ 1 ಕಿಲೋಮೀಟರ್. ಸೊ ರೇಂಜ್ ಎಷ್ಟು ಟೋಟಲ್ ಆಗಿದೆ ಅಂದರೆ 46 ಕಿಲೋಮೀಟರ್ಸು. ಇನ್ನು 105 ಕಿಲೋಮೀಟರ್ಸ್ ರೇಂಜ್ ಇದೆ ಈಕೋ ನಾರ್ಮಲ್ ಮಾಡಲ್ಲಿ. ಅದೇ ನಾನು ಈಕೋ ಮಾಡಲ್ ಹಾಕಿದ್ರೆ 130 ಕಿಲೋಮೀಟರ್ಸ್ ರೇಂಜ್ ಇದೆ. 72% ಬ್ಯಾಟ್ರಿ ಇದೆ ಇನ್ನು. ಸೊ ಇದೇ ಅಪ್ಡೇಟ್ ನಿಮ್ಗೆ ಕೊಡಬೇಕಾಗಿತ್ತು. ಸೊ 46 ಕಿಲೋಮೀಟರ್ಸ್ಗೆ 28% ಬ್ಯಾಟ್ರಿ ಕಡಿಮೆ ಆಗಿದೆ. ಆ್ಯಂಡ್ ಮೇಯ್ನಾಗಿ ಹೈವೇದಲ್ಲಿ ಬಂದಾಗ ನನಗೆ ಪವರ್ ಬರ್ತಾಯಿದ್ದಿಲ್ಲ, ಅದಕ್ಕೋಸ್ಕರನೇ ಈಕೋ ಮೋಡಿಗೆ ಶಿಫ್ಟ್ ಮಾಡಿಕೊಂಡೆ. ಇದೇ ಅಪ್ಡೇಟು. ಸೊ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿಂದ ಮನೆಗೆ ಬಂದುಬಿಟ್ಟು ಒಂದು 48 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇತ್ತು. ಸೊ ಬನ್ನಿ, ಅದು ಬೇರೆ ಇದೆ, ಮನೆಗೆ ಹೋಗಬೇಕು. ಈಗ ಇಲ್ಲಿಂದ ಹೋಗೋಕ್ಕೆ ಅರ್ಧೋಗುತ್ತೆ ನಮಗೆ. ಸೊ ಏನೋ ಒಂದು ಸ್ಲೈಟಾಗಿ ಕಾಫಿ ಟೀ ಹಂಗೇನೋ ಕುಡಿದ್ಬಿಟ್ಟು ಹೋಗೋಣ. ಇಲ್ಲ ಜ್ಯೂಸ್ ಕುಡಿಯೋಣ, ನಮಗೆ ಜ್ಯೂಸ್ ಬೇಕೀಗ. ನೀರು ಒಂದು ಬಾಟಲ್ ತೊಗೊಳ್ಬೇಕು. 1 hour 46 ಕಿಲೋಮೀಟರ್ಸ್ ಇದೆ. ಸೊ ಈಗ ನಾನು ನಾರ್ಮಲ್ ಮೋಡ್ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಏನಕ್ಕೆ ಅಂದರೆ ನಾವು ಮಾರ್ಕೆಟ್ ಫ್ಲೈಓವರಲ್ಲಿ. ಸೊ ಗಾಡಿ ಸ್ವಲ್ಪ ಸ್ಪೀಡ್ ಇದ್ರೇ ನಡೆಯುತ್ತಂತ, ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡನ್ನ ನಾರ್ಮಲ್ ಮೋಡಕ್ಕೆ ಶಿಫ್ಟ್ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ರೀಜನ್ನು ಆಗ್ತಾಯಿದೆ ಜೊತೆ ಇದೆ. ಸೊ ಮಾರ್ಕೆಟಲ್ಲಿ ಏನೋ ಕೆಲಸ ಇದೆಯಾ JC ರೋಡಲ್ಲಿ? ಏನೂ ಇಲ್ಲ. ಬಟ್ ನನಗೆ ಸೀಟ್ ಒಂದು ಚೇಂಜ್ ಮಾಡಬೇಕು. ಅದು ಮನೆ ಹತ್ರನೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನಂದರೆ ಇಲ್ಲೂ ಒಂದೇ ರೇಟ್ನೇ ಬೀಳ್ಬೋದು, ಅದಕ್ಕೋಸ್ಕರ. ಸೊ ಈಗ ಆಲ್ರೆಡಿ
64 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ. ಇನ್ನು ರೇಂಜ್ ಬಂದ್ಬಿಟ್ಟು 84 ಇದೆ. ಇನ್ನೂ 79 ಕಿಲೋಮೀಟರ್ಸ್ ಇದೆ ಮನೆ ತನಕ ಹೋಗ್ಬೋದು ಆರಾಮಾಗಿ. ಬಟ್ ಇದ್ರೇನು ಚಾರ್ಜ್ ಮಾಡಿಬಿಟ್ಟು ಹೋದರೆ ಒಂದು ಸ್ವಲ್ಪ ಆ ಫೀಲ್ ಹೆಂಗಿದೆ ಅಂತ ನೋಡೋಣ. ನಾವು ಯಾವಾಗಲೂ ಪೆಟ್ರೋಲ್ ಖಾಲಿ ಆದರೆ ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಫಿಲ್ ಮಾಡ್ತೀವಲ್ಲ, ಈ ಚಾರ್ಜಿಂಗ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹೆಂಗೆ ಚಾರ್ಜ್ ಫೀಲ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅದು ಲೈವ್ ಡೆಮೋ ತೋರಿಸ್ಬಿಡೋಣ. ಅದಕ್ಕೋಸ್ಕರನೇ ನಾನು ಇವಾಗ RMZ ಅಂತಂದರೆ ಪ್ಲೇಸ್ ಕಾಲ್ಡ್ ಹಲ್ಸೂರು ಲೇಕ್ ಹತ್ರ. ಸೊ ಆ ಫೀಲ್ ನೋಡೋಣ ಅಂತ ಹೇಳ್ಬಿಟ್ಟೆ. There was once a day that I would pray for you. I'd go and misbehave just so you'd notice too. Sneaking looks up and down from across the room. And damn, what a hell of a view. I feel good, you look great, I like you, I can't wait. A first time, a first date, you're so fine, I'm so late. You sip wine, I drink straight, don't waste time to my place. I feel my heart erase, so catch me if I fall. You sip wine, I drink straight, don't waste time to my place. I feel my heart erase, so catch me if I fall. ಆನರಿಂಗ್ ಎಲ್ಲ ಗಾಡಿ ಬಂದು ಸಾಕಾದಾಗ ಬ್ಯಾಲೆನ್ಸ್ ಮಾಡ್ತಾರೆ. ನನ್ನ ವೆಯ್ಟೆ ನಾನು 95+ ಇದ್ದೀನಿ ಅಂತ ಹೇಳ್ದಲ್ಲ. ಸೊ ಇಟ್ ಈಸ್ ಬ್ಯಾಲೆನ್ಸಿಂಗ್ ವೆರಿ ಪ್ರಿಟಿ ಗುಡ್ ಕಾರ್ನರಿಂಗಲ್ಲಿ. ಟೇಸನ್ ಬ್ಯಾಂಡ್ ಎಲ್ಲಿದೆ ಚಾರ್ಜಿಂಗ್ ಸ್ಟೇಷನು? ಲೊಕೇಶನ್ ತಪ್ಪಾಗಿ ಕೊಟ್ಬಿಟ್ಟಿದ್ದಾರೆ ಗೈಸ್. RMZ ಆಫೀಸ್ ಒಳಗಡೆ ಇದೆ ಇದು. ಸೊ ಆಫೀಸ್ ಹೊರಗಡೆ ಹೋಗ್ಬಿಟ್ಟು ಚಾರ್ಜ್ ಮಾಡಬೇಕಾಗಿದೆ. ಸೊ ಈ ಮೂಮೆಂಟ್ ಆಫ್ ದಿ ಟ್ರೂತ್, ವಿಲ್ ದೇ ಅಲೋ ಔಟ್ಸೈಡರ್ಸ್ ವೆಹಿಕಲ್ ಇನ್ಸೈಡ್ ದಿ ಕ್ಯಾಂಪಸ್ ಆಫ್ RMZ? ನೋಡ್ಬಿಡೋಣ. ಇನ್ನೊಂದು ಪವರ್ ಸ್ವಲ್ಪ ಜಾಸ್ತಿ ಬರಲ್ಲ, ಗಾಡಿ ಪವರ್ನ ಸ್ವಲ್ಪ ಲೇಟಾಗಿ ತಗೊಳ್ತಾ ಇದೆ. It should also be rectified. ಇಲ್ಲಿ ಏನಂತ ಕೇಳಿದ್ರೆ ಎಲ್ಲಪ್ಪ ಚಾರ್ಜಿಂಗ್ ಸ್ಟೇಷನ್ ಇದೆ, ಎಲ್ಲಿಲ್ಲ ಚಾರ್ಜಿಂಗ್ ಸ್ಟೇಷನ್ ಇರೋದು. ಹೋಗು. ಕೂಲ್, ಇಲ್ಲಿದೆ. ಸೊ ರೈಟ್ ಅವರ್ ಚಾರ್ಜಿಂಗ್ ಸ್ಟೇಷನ್. ಬೇಗ ಹಾಕ್ಸ್ಬಿಟ್ಟು ಮುಗಿಸ್ಬಿಟ್ಟು ಹೋಗೋಣ. ಸೊ ತೋರಿಸ್ತಾ ಇದೆಯಲ್ಲ, ಹೈಪರ್ ಚಾರ್ಜಿಂಗ್ ವರ್ಕ್ ಆಗ್ತಾ ಇದೆ. ವಿಚ್ ಇಸ್ ಗ್ರೇಟ್, ಚೆನ್ನಾಗಿದೆ. ಈ ಚಾರ್ಜರ್ ವರ್ಕ್ ಆಗ್ತಾಯಿಲ್ಲ, ಬಟ್ ಈ ಚಾರ್ಜರ್ ವರ್ಕ್ ಆಗ್ತಾ ಇದೆ. ಕೂಲ್. ಸೊ ಪೀಸ್
ನೋಡೋಣ ಎಷ್ಟೊತ್ತು ತೊಗೊಳುತ್ತೆ ಚಾರ್ಜ್ ಆಗೋಕ್ಕೆ ಅಂತ. ಫಸ್ಟು 70%ಗೆ ಬೈ 3:20 ಒಳಗಡೆ 3:25 ಒಳಗಡೆ ಮುಗಿಯುತ್ತಂತ ಹಾಕಿದೆ. ನೋಡೋಣ ಇರೋರಿ. ಸೊ ಗೈಸ್ ಹೈಪರ್ ಚಾರ್ಜರಲ್ಲಿ ಬಂದ್ಬಿಟ್ಟು ಒಂದು 61%ಗೆ ಚಾರ್ಜ್ ಹಾಕ್ಸ್ಕೊಂಡೆ. ಅದ್ರಲ್ಲಿ ಚಾರ್ಜಿಂಗ್ ಇಶ್ಯೂಸ್ ಏನೋ ಒಂದು ಸ್ವಲ್ಪ ಇದೆ ಇದರಲ್ಲಿ, ಈ ಪರ್ಟಿಕ್ಯುಲರ್ ಹೈಪರ್ ಚಾರ್ಜಲ್ಲಿ. ಸೊ ನೀವು ಏನೋ ಈ ಸೈಡಿಂದ ಬರ್ತೀರ ಅಂದರೆ ಈ RMZ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಒಳಗಡೆನೇ ಇರುವ ಚಾರ್ಜಿಂಗ್ ಸ್ಟೇಷನು, ಆಚೆ ಇರಲ್ಲ. ಲೊಕೇಶನ್ ಬಂದುಬಿಟ್ಟು ನಿಮಗೆ ಹಲ್ಸೂರು ಲೇಕ್ ಕಡೆ ತೋರಿಸುತ್ತೆ, ಬಟ್ ಇಟ್ಸ್ ನಾಟ್, ಇಟ್ಸ್ ಇನ್ಸೈಡ್ ದಿ RMZ ಬಿಲ್ಡಿಂಗ್ ಒಳಗಡೆ. ಸೊ ಚಾರ್ಜಿಂಗ್ ಅಲ್ಲೇ ಹಾಕಿದ್ದಾರೆ. ಸೊ ನೀವೇನೋ ಒಳಗಡೆ ಬಂದರೆ ಆರಾಮಾಗಿ ಒಳಗಡೆ ಬಿಟ್ಬಿಡ್ತಾರೆ ಓಲೋ ಗಾಡಿ ಇಟ್ಕೊಂಡ್ರೆ ಏನು ಮಾತಾಡೋಲ್ಲ, ಚಲೋ ಹಂಗೆ ಕಲಿಸ್ಬಿಡ್ತಾರೆ. ಸೊ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಮೇಲೆ ನಿಮ್ಮನ್ನ ಮತ್ತೆ ಸಿಗ್ತೀನಿ. ನಮ್ಮ ಹತ್ರ ಇನ್ನೂ ರೇಂಜ್ ಎಷ್ಟಿದೆ ಅಂದರೆ ಗೈಸ್ ತೋರಿಸ್ತೀನಿ ರೀ. ಡಿಸ್ಪ್ಲೇ ಎಷ್ಟು ಓಡಿಸಿದ್ದೀವಿ ಅಂದರೆ ಇನ್ನು 49% ರೇಂಜ್ ಇದೆ. ಬ್ಯಾಟ್ರಿ ಪರ್ಸೆಂಟೇಜು, ಟೆಂಪ್ರೇಚರ್ 30 ತೋರಿಸ್ತಿದೆ, ಮೋಟರ್ ಟೆಂಪ್ರೇಚರ್ 30 ಇದೆ, ಸೇಫಾಗಿ ತೋರಿಸ್ತಿದೆ. ಆ್ಯಂಡ್ ಇದರಲ್ಲಿ ಮ್ಯೂಸಿಕ್ ಬೇಕಂದ್ರೆ ಮ್ಯೂಸಿಕ್ ಪ್ಲೇ ಮಾಡ್ಬೇಕು ಅನ್ಬೋದು, ಅದೆಲ್ಲ ತೋರಿಸ್ತಿದೆ. ಸೊ ನಿನ್ನೆ ನಾವು ಓಡಿಸಿರೋ ರೇಂಜ್ ಎಷ್ಟಿತ್ತಂದರೆ ಎಲ್ಲೂ ಇಟ್ ವಾಸ್ ಆಲ್ಮೋಸ್ಟ್ 86 ಕಿಲೋಮೀಟರ್ಸ್ ಓಡಿಸಿದ್ದೀವಿ ಗೈಸ್ ನಿನ್ನೆ ಒಂದು ದಿನದಲ್ಲಿ ಮಾತ್ರ. ಸೊ ಇಟ್ ಇಸ್ ಗ್ರೇಟ್. ಬ್ಯಾಟ್ರಿ ಪ್ಯಾಕೇಜ್ ಬಂದ್ಬಿಟ್ಟು 165 ತನಕ ಓಡಿಸ್ಬೋದು ನನ್ನ ವೇಟಿಗೆ.